ಆಗಿ 15 ದಿನಗಳಾದ್ಮೇಲೆ ಭಾರತ ಪಾಕಿಸ್ತಾನಕ್ಕೆ ತಕ್ಕ ಪ್ರತ್ಯುತ್ತರ ಕೊಟ್ಟಿದೆ. ಪಿಒಕೆ ಮತ್ತು ಭವಾಲ್ಪುರ್ ಸೇರಿದ ಹಾಗೆ 9 ಸ್ಥಳಗಳ ಮೇಲೆ ಭಾರತ ದಾಳಿ ಮಾಡಿದೆ. ಈ ದಾಳಿಗಳಲ್ಲಿ ಅನೇಕ ಪಾಕಿಸ್ತಾನಿ ಭಯೋತ್ಪಾದಕರು ಹತರಾಗಿದ್ದಾರೆ. ಮಸೂದ್ ಅಜರ್ನ ಭಯೋತ್ಪಾದಕ ಸಂಘಟನೆ ಜೈಷ್ ಎ ಮೊಹಮ್ಮದ್ನ ಪ್ರಧಾನ ಕಚೇರಿಯನ್ನ ಭಾರತೀಯ ಸೇನೆ ಉಡಾಯಿಸಿದೆ ಅಂತ ಹೇಳಲಾಗ್ತಾ ಇದೆ. ಇದಲ್ಲದೆ ಪಾಕಿಸ್ತಾನದ 2 ಯುದ್ಧ ವಿಮಾನಗಳು ಅಂದ್ರೆ F-16 ಮತ್ತು JF-17 ಕೂಡ ಹೊಡೆದುರುಳಿಸಲಾಗಿದೆ. ಪಾಕಿಸ್ತಾನಕ್ಕೆ ಪಾಠ ಕಲಿಸುವುದಕ್ಕೆ ಭಾರತ ರಫೇಲ್ ಮತ್ತು ಸುಖೋಯ್ನಂತಹ ಯುದ್ಧ ವಿಮಾನಗಳನ್ನ ಬಳಸಿದೆ ಅಂತ ಹೇಳಲಾಗ್ತಾ ಇದೆ. ರಫೇಲ್ ವಿಮಾನಗಳು ಅಪಾಯಕಾರಿ ವೈಶಿಷ್ಟ್ಯಗಳಿಗೆ ಹೆಸರುವಾಸಿ. ಈ ಯುದ್ಧ ವಿಮಾನದ ಕಾಂಬೆಟ್ ರೇಡಿಯಸ್ 3700 ಕಿಲೋಮೀಟರ್. ಇದಲ್ಲದೆ ರಫೇಲ್ನ ಒಂದು ದೊಡ್ಡ ವೈಶಿಷ್ಟ್ಯ ಅಂದ್ರೆ ಅದು 2 ಇಂಜಿನ್ಗಳನ್ನು ಹೊಂದಿರೋದು. ಆದರೆ ಪಾಕಿಸ್ತಾನದ ಬಳಿ ಒಂದೇ ಒಂದು ಅವಳಿ ಇಂಜಿನ್ ಯುದ್ಧ ವಿಮಾನ ಇಲ್ಲ. ಇನ್ನು ರಫೇಲ್ ಒಳಗೆ 3 ರೀತಿಯ ಕ್ಷಿಪಣಿಗಳನ್ನು ಅಳವಡಿಸಬಹುದು. ಈ ಕ್ಷಿಪಣಿಗಳಲ್ಲಿ ರಫೇಲ್ನಲ್ಲಿ ಬಳಸಬಹುದಾದ ಗಾಳಿಯಿಂದ ಗಾಳಿಗೆ ಚಿಮ್ಮುವ ಮೀಟಿಯರ್ ಕ್ಷಿಪಣಿ, ಗಾಳಿಯಿಂದ ನೆಲಕ್ಕೆ ಚಿಮ್ಮುವ ಸ್ಕಾಲ್ಪ್ ಕ್ಷಿಪಣಿ ಹಾಗೆ ಹ್ಯಾಮರ್ ಕ್ಷಿಪಣಿ ಕೂಡ ಸೇರ್ಕೊಂಡಿದೆ. ರಫೇಲ್ ವಿಮಾನಕ್ಕೆ ಒಂದು ಸಲ ಇಂಧನ ತುಂಬಿಸಿದ್ರೆ ಅದು ಸುಮಾರು 10 ಗಂಟೆಗಳ ಕಾಲ ಹಾರಾಟ ನಡೆಸಬಹುದು. ಹಾಗೆ 18,000 ಮೀಟರ್ ಎತ್ತರಕ್ಕೂ ಹೋಗಬಹುದು. ರಫೇಲ್ ಜೆಟ್ ಪರ್ವತಗಳ ಮೇಲಿನ ಸಣ್ಣ ಜಾಗದಲ್ಲೂ ಕೂಡ ಇಳಿಬಹುದು. ಸಮುದ್ರದಲ್ಲಿ ನೌಕಾಯಾನ ಮಾಡೋ ಯುದ್ಧ ನೌಕೆಯಲ್ಲೂ ಕೂಡ ಇಳಿಬಹುದು. ಹಾಗೆ ಇದರಲ್ಲಿ ಅಳವಡಿಸಲಾಗಿರೋ ಗನ್ 1 ನಿಮಿಷದಲ್ಲಿ 2,500 ಸುತ್ತು ಗುಂಡು ಹಾರಿಸಬಹುದು. ಇನ್ನು ಸುಖೋಯ್ನ ವಿಶೇಷತೆ ನೋಡೋದಾದ್ರೆ ಸೋವಿಯತ್ ಒಕ್ಕೂಟದಲ್ಲಿ ವಿಶೇಷವಾಗಿ ಇದನ್ನು ವಿನ್ಯಾಸಗೊಳಿಸಲಾಗಿತ್ತು. ಇದರ ಉದ್ದ 21.9 ಮೀಟರ್ ಹಾಗೆ ಎತ್ತರ 5.9 ಮೀಟರ್. ರಫೇಲ್ನಂತೆಯೇ ಸುಖೋಯ್ ಕೂಡ ಗಾಳಿಯಿಂದ ಗಾಳಿಗೆ ಚಿಮ್ಮುವ ಕ್ಷಿಪಣಿಗಳು, ಗಾಳಿಯಿಂದ ನೆಲಕ್ಕೆ ಚಿಮ್ಮುವ ಕ್ಷಿಪಣಿಗಳು, ಹಡಗು ವಿರೋಧಿ ಕ್ಷಿಪಣಿಗಳು, ಬಾಂಬ್ಗಳು, ರಾಕೆಟ್ಗಳು ಮತ್ತು ಬಂದೂಕುಗಳನ್ನು ಬಳಸಿ ದಾಳಿ ಮಾಡಬಹುದು. ಸುಖೋಯ್ ವಿಮಾನದ ವೇಗ ಗಂಟೆಗೆ 2390 ಕಿಲೋಮೀಟರ್. ರಫೇಲ್ನಂತೆ ಇದು 18,000 ಮೀಟರ್ ಎತ್ತರಕ್ಕೆ ಹಾರಬಲ್ಲದು. ಇಂತಹ ಪರಿಸ್ಥಿತಿಯಲ್ಲಿ ಭಾರತ 2 ಅಪಾಯಕಾರಿ ವಿಮಾನಗಳ ಮೂಲಕ ಪಾಕಿಸ್ತಾನಕ್ಕೆ ತಕ್ಕ ಪಾಠವನ್ನ ಕಲಿಸಿದೆ. ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಮೂಲಕ ಪೆಹಲ್ಗಾಮ್ ಭಯೋತ್ಪಾದಕ ದಾಳಿಗೆ ಪ್ರತೀಕಾರ ಶುರುವಾಗಿದೆ. ಈ ದಾಳಿಯಲ್ಲಿ ಭಾರತ ರಫೇಲ್ ಯುದ್ಧ ವಿಮಾನಗಳ ಮೂಲಕ ಸ್ಕಾಲ್ಪ್ ಕ್ಷಿಪಣಿಗಳನ್ನ, ಬ್ರಹ್ಮೋಸ್ ಕ್ಷಿಪಣಿಗಳನ್ನ ಮತ್ತು ಹ್ಯಾಮರ್ ಬಾಂಬ್ಗಳನ್ನ ಬಳಸಿದೆ. ಪಾಕಿಸ್ತಾನ ಮತ್ತು ಪಾಕ್ ಆಕ್ರಮಿತ ಕಾಶ್ಮೀರದ ಮುರೀದ್ಗೆ, ಮುಜಾಫರಾಬಾದ್, ಬಹಾವಲ್ಪುರ್, ಕೋಟ್ಲಿ, ಚಾಕಮ್ರು, ಗುಲ್ಪುರ್, ಬಿಂಬರ್ ಪ್ರದೇಶಗಳಲ್ಲಿರೋ ಉಗ್ರರ ತಾಣಗಳನ್ನ ಟಾರ್ಗೆಟ್ ಮಾಡಿ ಉಡೀಸ್ ಮಾಡಿದೆ. ಈ ದಾಳಿಯಿಂದ ಪಾಕಿಸ್ತಾನ ತೀವ್ರ ಆಘಾತಕ್ಕೊಳಗಾಗಿದೆ. JF-17 ಯುದ್ಧ ವಿಮಾನ ಧ್ವಂಸವಾಗಿರುವುದು ಪಾಕ್ ಸೇನೆಗೆ ದೊಡ್ಡ ಹಿನ್ನಡೆಯಾಗಿದೆ. ಈ ಕಾರ್ಯಾಚರಣೆ ಭಾರತದ ರಾಷ್ಟ್ರೀಯ ಭದ್ರತೆಗೆ ಒತ್ತು ನೀಡೋ ದಿಟ್ಟ ಕ್ರಮವಾಗಿದ್ದು ಭಯೋತ್ಪಾದಕರಿಗೆ ಮತ್ತು ಅವರಿಗೆ ಬೆಂಬಲ ನೀಡೋ ರಾಷ್ಟ್ರಗಳಿಗೆ ತಕ್ಕ ಎಚ್ಚರಿಕೆಯಾಗಿದೆ. ರಕ್ಷಣಾ ಸಚಿವಾಲಯ ಈ ಕಾರ್ಯಾಚರಣೆಯ ಬಗ್ಗೆ ಹೆಚ್ಚಿನ ವಿವರಗಳನ್ನು ಶೀಘ್ರದಲ್ಲೇ ಬಿಡುಗಡೆ ಮಾಡಲಿದೆ. ಕೇವಲ 23 ನಿಮಿಷದಲ್ಲಿ ಭಾರತದ ಮಿಸೈಲ್ಗಳು ಪಾಕ್ನ 9 ನೆಲೆಗಳನ್ನು ಉಡೀಸ್ ಮಾಡಿದೆ.